ಎಲ್ರಿಗೂ ನಮಸ್ಕಾರ. ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ನೆಚ್ಚಿನ ಶಾಸಕರಾದ ಇನಾಯತ್ ಅಲಿ ಅವರೇ ಹಾಗೂ MG ಹೆಗ್ಡೆ ಅವರೇ ಹಾಗೂ ಶ್ರೀನಿವಾಸಣ್ಣನವರೇ ಹಾಗೂ ಹರೇಕಾಳ್ ಅಜ್ಜಪ್ಪನವರೇ ಎಲ್ಲರಿಗೂ ಎಂದು ನಮಸ್ಕರಿಸುತ್ತಾ, ಏನು ಈ ದಿನ ಭಜನೆ ಬಗ್ಗೆ ಅನ್ನಪೂರ್ಣೇಶ್ವರಿ ಅವರ ಹೆಸರು ಹಾಕಿ ಪ್ರತಿಯೊಂದು ಕಾರ್ಯಕ್ರಮವನ್ನು ನಮ್ಮ ಶ್ರೀನಿವಾಸ ಸಾಲಿಯಾನವರು ಅನ್ನಪೂರ್ಣೇಶ್ವರಿ ಅಂದರೆ ಆ ಒಂದು ತಾಯಿ. ಯಾಕೆಂದರೆ ತಾಯಿ ಅಂದರೆ ಕ್ಷಮೆಯಾದರಿತ್ರಿ ಅಂತ ಹೇಳ್ತಾರೆ. ಯಾವುದೇ ಒಂದು ತಪ್ಪು ಮಾಡಲಿ ಮಕ್ಕಳು ಅದಕ್ಕೆ ಕ್ಷಮೆ ಮಾಡ್ತಾರೆ. ಹಾಗೆ ಆ ತಾಯಿಯ ಒಂದು ಹೆಸರಿಟ್ಟು ಪ್ರತಿಯೊಂದು ನಮ್ಮ ಶ್ರೀನಿವಾಸಣ್ಣನವರು ಈ ಒಂದು ಕಾರ್ಯಕ್ರಮ ಆಗಲಿ ಅಥವಾ ಕ್ರಿಕೆಟಿನ ವಿಷಯವಾಗಲಿ ಪ್ರತಿಯೊಂದು ಸಾಮಾಜಿಕ ಕಾರ್ಯಕ್ರಮ ಯಾವುದೇ ಮಾಡಿದರೂ ಆ ತಾಯಿಯ ಹೆಸರು ಹಾಕಿ ಮಾಡ್ತಾರೆ. ಒಂದು ಕಾರ್ಯಕ್ರಮ ಮಾಡೋದಂದರೆ ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ನಾವು ಇವತ್ತು ಬಂದು ಏನು ವೇದಿಕೆಯಲ್ಲಿ ಬಂದು ಕೂತ್ಕೊಳ್ತೇವೆ, ಅವ್ರು ಶಾಲ್ ಹಾಕ್ತಾರೆ, ನಾವು ತೊಗೊಳ್ತೇವೆ, ಆಗ ಒಂದು ಕಾರ್ಯಕ್ರಮಕ್ಕೆ ನೀವು ಬರ್ತೀರಾ, ಅದರ ಹಿಂದೆ ಎಷ್ಟು ಕಷ್ಟ ಉಂಟು ಅಂತ ಅವರಿಗೆ ಮಾತ್ರ ಗೊತ್ತಿರ್ತದೆ. ಹಾಗೆ ಒಂದು ಭಜನೆ ಅಂದರೆ ಏನು, ಭಜನೆ ಅಂದರೆ ಏನಂತ ಈಗ ಪರಿಪೂರ್ಣವಾಗಿ ನಮ್ಮ MG ಹೆಗ್ಡೆಯವರು ಹೇಳಿದರು. ಯಾಕೆಂದರೆ ಭಜನೆ ಅಂದರೆ ನಾವು ಸಹ ಸಣ್ಣದಿರುವಾಗ ಮನೆಯಲ್ಲಿ ಮಾಡ್ತಿದ್ದೆವು. ಆದರೆ ಇತ್ತೀಚೆಗೆ ಮನೆಯಲ್ಲಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಥರ ಭಜನೆ ಕಾರ್ಯಕ್ರಮಗಳು ನಡೀತಾ ಉಂಟು. ಆದರೆ ಮನೆಯಲ್ಲಿ ಸಹ ಮಾಡಬೇಕು. ಯಾಕೆಂದರೆ ಮೊದಲು ಶಾಲೆಯಿಂದ ಬಂದ ತಕ್ಷಣ ಮನೆಯಲ್ಲಿ ಭಜನೆ ಮಾಡಿಸಿವೆ ಕಾಫಿಯಲ್ಲಿ. ನಮಗಂತೂ ಹಾಗೇನೆ ಕೊಡ್ತಾ ಇರಲಿಲ್ಲ. ಶಾಲೆಯಿಂದ ಬಂದ ನಂತರ 2 ಭಜನೆ ಮಾಡಬೇಕು, ಸ್ತೋತ್ರ ಹೇಳಬೇಕು, ಅದರ ನಂತರವೇ ನಮಗೆ ಊಟ. ನಾವು ಸಹ ನಮ್ಮ ಮಕ್ಕಳಿಗೆ ಹಾಗೆ ಮಾಡಿದ್ದೇವೆ. ಆದರೆ ಈಗ ನಮ್ಮ ಮಕ್ಕಳು ಭಜನೆ ಮಾಡ್ತಾ ಇಲ್ಲ, ನಾವು ಮಾಡ್ತೇವೆ ಮನೆಯಲ್ಲಿ. ಆದರೆ ಒಂದು ಭಜನೆಯಿಂದ ಎಷ್ಟೊಂದು ಪ್ರಯೋಜನ ಉಂಟು. ಭಜನೆ ಆಗಲಿ, ಧ್ಯಾನ ಮಾಡೋದ್ರಿಂದಾಗಲಿ ಒಂದು ಮಾನಸಿಕ ಒತ್ತಡ, ಹಾಗೆ ಆ ಭಜನೆಯಿಂದ ಎಷ್ಟೋ ಮನಸ್ಸುಗಳನ್ನು ತಿರುಗಿಸಬಹುದು. ಅದಕ್ಕೆ ಮೊದಲ ಒಂದು ಸಾಕ್ಷಿಯೇ ನಮ್ಮ ಕನಕದಾಸರು. ಈ ಕನಕದಾಸ ಇದು ಕಥೆ ಅಲ್ಲ, ಪುರಾಣ ಅಲ್ಲ. ನೀವೆಲ್ಲ ಕಣ್ಣಾರೆ ನೋಡಿದ್ದೀರಾ. ಉಡುಪಿಯಲ್ಲಿ ಬರೀ ಒಂದು ಕೀರ್ತನೆಯ ಮೂಲಕ ಕೃಷ್ಣನನ್ನು ಈಚೆ ತಿರುಗಿಸಿ ಕನಕನ ಕಿಂಡಿಯಾಗಿ ಮಾಡಿದ ನಮ್ಮ ಕನಕದಾಸರನ್ನು. ಯಾಕೆಂದರೆ ನಾವೊಂದು ಯಾವುದೇ ಒಂದು ಮನಸಾರೆ ಮಾಡಿದರೆ ಅದಕ್ಕೆ ಪ್ರತಿಫಲ ಸಿಗ್ತದೆ ಅಂತ ಹೇಳಲಿಕ್ಕೆ ಶ್ರೀಕೃಷ್ಣ ಅವರೇ ಇದಕ್ಕೆ ಒಂದು ಕಾರಣ, ಕನಕ ಕಿಂಡಿಯೇ ಕಾರಣ. ಹಾಗೆ ಯಾವುದೇ ಒಂದು ಕಾರ್ಯ ಆಗಲಿ, ಯಾವುದೇ ಒಂದು ಕೆಲಸ ನಾವು ಮನಸಾರೆ ತನಗೋಸ್ಕರ ಸ್ವಲ್ಪ ಸಮಾಜಗೋಸ್ಕರ ಪೂರ್ತಿಯನ್ನು ಯಾರು ಮಾಡ್ತಾರೆ ಅದಕ್ಕೆ ಈ ವೇದಿಕೆಯಲ್ಲಿ ಹರೇಕಾಳ್ ಆಜಪ್ಪನವರೇ ಒಂದು ಸಾಕ್ಷಿ. ಯಾಕೆಂದರೆ ಯಾವುದೇ ಒಂದು ನಾವು ಕೆಲಸ ಮಾಡ್ತೇವೆ, ಸಮಾಜಮುಖಿ ಕೆಲಸ ಮಾಡ್ಬೋದು. ಆದರೆ ಮಾಡುವಾಗ ಸಹ ನಾವು ನಮ್ಮದೇನು ನೋಡದೆ ಇನ್ನೊಬ್ಬರಿಗೆ ಎಲ್ಲ ನಮ್ಮದೆಲ್ಲ ನಮಗೆ ಸ್ವಲ್ಪ ಇಟ್ಕೊಂಡು ಮಾಡ್ತೇವೆ. ಹಾಗೆ ಆಗಿಬಿಟ್ಟು ಸಮಾಜಕ್ಕೋಸ್ಕರ ನಮ್ಮ ಶ್ರೀನಿವಾಸಣ್ಣನವರು ಸಹ ಅವರಿಗೆ ಸ್ವಾರ್ಥ ಇಲ್ಲದೆ ಯಾರ ಹತ್ರನೂ ಹೋಗಿ ನನಗೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಕೇಳದೆ ಈ ಒಂದು ಕಾರ್ಯಕ್ರಮ ಅವರಿಗೆ ಎಂಥ ಕಷ್ಟ ಆಗಿದೆ ಅಂತ ಅವರಿಗೆ ಮಾತ್ರ ಗೊತ್ತುಂಟು. ಆದರೆ ಈ ಕಾರ್ಯಕ್ರಮಕ್ಕೆ ನಾನು ಹೇಳೋದು ಇಷ್ಟೇ, ಮಕ್ಕಳೇ, ನೀವೆಲ್ಲ ಏನು ಇದು ಭಜನೆ ಅಂತ ಬಂದಿದ್ದೀರಾ, ಆ ಭಜನೆ ಮಾಡಿ ಬರೀ ಪ್ರೈಸ್ ಸಿಗ್ತದೆ ಅಂತ ಹೇಳ್ಬಿಟ್ಟು ಮಾಡಬೇಡಿ. ಆ ಭಜನೆ ಮಾಡುವಾಗ ಸಮೇತ ನೀವು ಪ್ರೈಸಿಗೋಸ್ಕರ ಬರಬೇಡಿ. ಬಂದು ನೀವೇನು ಇಲ್ಲಿ ಮಾಡ್ತೀರಾ ಅದು ಅವರಿಗೆ ಸಹ ಒಳ್ಳೆಯದಾಗಬೇಕು, ನಿಮಗೆ ಸಹ ನಿಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗಬೇಕು, ನಿಮ್ಮ ಮನೆಯವರಿಗೆ ಸಹ. ಯಾಕೆಂದರೆ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳು ನನ್ನ ಮಕ್ಕಳು ಮುಂದೆ ಬೆಳೆದು ಒಳ್ಳೆಯವರಾಗಬೇಕು, ಸಮಾಜಮುಖಿ ಕೆಲಸ ಮಾಡಬೇಕಂತೆಲ್ಲ ಇರ್ತದೆ. ನೀವು ಸಹ ಹೀಗೆ ಈ ಶ್ರೀನಿವಾಸಣ್ಣನವರು ಏನು ಮಾಡ್ತಾರೆ ಈ ಭಜನೆ ಕಾರ್ಯಕ್ರಮವನ್ನು ನೀವು ಸಹ ಮುಂದುವರಿಸಿಕೊಂಡು ಹೋಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಹಾಗೆ ಶ್ರೀನಿವಾಸಣ್ಣನವರಿಗೂ ಇನ್ನು ಮುಂದೆ ಈ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಲಿಕ್ಕೆ ದೇವರು ಶಕ್ತಿ ಕೊಡಲಿ ಭಗವಂತ. ಹಾಗೆ ಅವರಿಗೆ ಯಾವುದೇ ರೀತಿಯ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು.